ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ನನ್ನ ಮಗಳ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಇದೆ, ಅದಕ್ಕೋಸ್ಕರ ನಾವೊಂದು ಬಸ್ನ ರೆಡಿ ಮಾಡಿದ್ದೀವಿ. ಇವರು ನಮಗೆ ಟ್ರಾನ್ಸ್ಪೋರ್ಟ್ ಕಾನ್ಸೆಪ್ಟ್ ಕೊಟ್ಟಿದ್ದರು, ಅದಕ್ಕೋಸ್ಕರ ನಾನು ಸ್ಕೂಲ್ ಬಸ್ ಕಾನ್ಸೆಪ್ಟನ್ನ ತೊಗೊಂಡು ನಾನು ನಮ್ಮ ಪಪ್ಪ ಸೇರ್ಕೊಂಡು ಮಾಡಿದ್ದೀವಿ. ಸೊ ಕಾಂಪಿಟೇಷನ್ಗೆ ಬಂದಿದ್ದೀವಿ, ನೋಡಬೇಕು ಇಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಮೋಸ್ಟ್ ಆಫ್ ದೆಮ್ ಬಸ್ಸಸ್ಸೇ ಮಾಡಿದ್ದಾರೆ ಅಂತ. ನೋಡ್ದಂಗೆ ಒಂದು 4-5 ಬಸ್ಸಸ್ ಇತ್ತು. ಈಗ ಫಸ್ಟ್ ಒನ್ ನೋಡ್ತಾ ಇರ್ಬೋದು, ಇವರು ಅಷ್ಟೇ ಬಸ್ನೇ ಮಾಡಿದ್ದಾರೆ. ಸ್ಕೂಲ್ ಬಸ್ ಆದರೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಮಾಡ್ಬೋದು ಅಂತ ನಾನು ಕೂಡ ಸ್ಕೂಲ್ ಬಸ್ನೇ ಮಾಡಿದೆ. ಬಟ್ ನಂಗೆ ಗೊತ್ತಿರಲಿಲ್ಲ ಇಷ್ಟೊಂದು ಜನ ಎಲ್ಲ ಸ್ಕೂಲ್ ಬಸ್ಸೇ ಮಾಡ್ತಾರೆ ಅಂತ. ಮಗಳಂತೂ ತುಂಬಾ ಎಕ್ಸೈಟೆಡ್ ಆಗಿದ್ಲು, ಮಗನೂ ಅಷ್ಟೇ ತುಂಬಾ ಖುಷಿಯಾಗಿದ್ದ. ಅವಳ ಸ್ಕೂಲ್ಗೆ ಇದೆ ಫಸ್ಟ್ ಟೈಮ್. ಇವ್ರು ನೋಡ್ತಾ ಇರ್ಬೋದು ಒಂದು ಟ್ರೈನ್ ಇಂಜಿನ್ ಮಾಡಿದ್ದಾರೆ, ಇದಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಎಲ್ಲ ಪೇರೆಂಟ್ಸು ಅವ್ರವ್ರ ಕ್ರಿಯೇಟಿವಿಟಿನ ಇಲ್ಲಿ ತೋರಿಸಿದ್ರು. ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು, ಇಲ್ಲಿ ಟ್ರಾನ್ಸ್ಫಾರ್ಮರ್ ಕಾರ್ನ ಮಾಡಿದ್ದಾರೆ. ಇದಂತೂ ತುಂಬಾ ಇಷ್ಟ ಆಯಿತು. ನಾನು ಕೂಡ ಇದನ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನನ್ನ ಮಗ ನನಗೆ ಇದೆಲ್ಲ ಮಾಡೋಕ್ಕೆ ಬಿಡಲ್ಲ ಅಂತ ಅಂದ್ಕೊಂಡು ನಾನು ಬಸ್ನ ಮಾಡಿದೆ. ತುಂಬ ನೀಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಇದೇ ಥರ ನೆಕ್ಸ್ಟ್ ಈಗ ನೋಡೋದಾದರೆ ನೆಕ್ಸ್ಟ್ ಒನ್ನು ಅಷ್ಟೇ ಒಂದು ಸ್ಕೂಲ್ ಬಸ್ನೇ ಮಾಡಿದ್ದಾರೆ. ಸ್ಕೂಲ್ ಬಸ್ ಸೇಮ್ ಸ್ಕೂಲ್ ಬಸ್ಸಸ್ ಆದ್ರೂ ಒಂದಕ್ಕಿಂತ ಒಂದು ಪ್ಯಾಟರ್ನ್ ತುಂಬಾ ಯೂನಿಕ್ ಆಗಿತ್ತು. ಎಲ್ಲರೂ ಅವ್ರವ್ರ ಕ್ರಿಯೇಟಿವಿಟಿನ ಇಲ್ಲಿ ತೋರಿಸಿದ್ರು. ಈಗ ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು, ಇದು ಒಂದು ಏನೋ ಬಸ್ ಅಂತ ಹೇಳಿದರು. ಇವರು ಅಷ್ಟೇ ನೆಕ್ಸ್ಟ್ ಈಗ ಸ್ಕೂಲ್ ಬಸ್ನೇ ಮಾಡಿದ್ದಾರೆ. ಸ್ವಲ್ಪ ಸಿಮಿಲರ್ ಆಗಿತ್ತು ನಮ್ಮ ಥರನೇ. ಈಗ ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು, ಈ ಥರ ಒಂದು ಫೈರ್ ಇಂಜಿನ್ ಮಾಡಿದ್ದಾರೆ. ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಪೇಷನ್ಸಿಂದ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ತುಂಬಾ ಸಿಂಪಲ್ ಆಗಿ ಒಂದು ಚೆನ್ನಾಗಿರೋ ಕಾರ್ ಮಾಡಿದ್ದಾರೆ. ಈ ಥರನೂ ಮಾಡ್ಬೋದು ಅಂತ ನಂಗೆ ಐಡಿಯಾನೂ ಇರಲಿಲ್ಲ. ಈಗ ನೆಕ್ಸ್ಟ್ ಒನ್ ಇಲ್ಲೂ ಒಂದು ನೋಡ್ತಾ ಇರ್ಬೋದು ಸ್ಕೂಲ್ ಬಸ್ ನೋಡ್ತಾ ಇರ್ಬೋದು, ಒಂದು ರಾಕೆಟ್ನ ಮಾಡಿದ್ದಾರೆ. ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಒಂದು ಕಾರ್ಡ್ ಶೀಟಿಂದ ಮಾಡಿದ್ದಾರೆ. ಈ ಥರನೂ ಮಾಡ್ಬೋದು ಅಂತ ನಂಗೆ ಗೊತ್ತೇ ಇರಲಿಲ್ಲ. ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಇದು. ಇಲ್ಲೂ ನೋಡ್ತಾ ಇರ್ಬೋದು ಒಂದು ಏರೋಪ್ಲೇನ್ ಮಾಡಿದ್ದಾರೆ, ಹಾಗೆ ಅದು ವೀಲ್ ತಿರುಗೋ ಥರ ಕೂಡ ಮಾಡಿದ್ದಾರೆ. ಇವ್ರ ಕ್ರಿಯೇಟಿವಿಟಿನೂ ಕೂಡ ಮೆಚ್ಚಬೇಕಾಗುತ್ತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಒನ್ ನೋಡೋದಾದರೆ ಒಂದು ನೇವಿ ಶಿಪ್ನ ಮಾಡಿದ್ದಾರೆ. ತುಂಬ ಸಿಂಪಲ್ಲಾಗಿ ಒಂದು ರಟ್ಟಿನ ಬಾಕ್ಸಿಂದ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿತ್ತು, ತುಂಬ ಯೂನಿಕ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ನು ಇಲ್ಲೂ ಒಬ್ಬರು ರಾಕೆಟ್ನ ಮಾಡಿದ್ದಾರೆ. ಈ ರಾಕೆಟು ಅಷ್ಟೇ ಕಾರ್ಡ್ ಶೀಟಲ್ಲಿ ಮಾಡಿರೋದು. ತುಂಬ ಚೆನ್ನಾಗಿತ್ತು. ನಾನು ಇನ್ನೇನಾದ್ರು ಬೇರೆ ಪ್ಲ್ಯಾನ್ ಮಾಡಬೇಕಿತ್ತು ಅಂತ ಅನಿಸ್ತಾ ಇತ್ತು ಇವ್ರನ್ನೆಲ್ಲ ನೋಡಿದರೆ. ಎಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ರು, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಇಲ್ಲೊಂದು ಗ್ರೂಪ್ ಪಿಕ್ಕಾಗಿ ಎಲ್ಲರನ್ನೂ ನಿಲ್ಲಿಸಿದ್ರು. ನೋಡಿ ಇಲ್ಲಿ ಸ್ಕೂಲ್ ಬಸ್ಸಸ್ಸೇ ಜಾಸ್ತಿ ಇತ್ತು, ಬಟ್ ಒಂದು ಯೂನಿಕ್ ಕಾನ್ಸೆಪ್ಟಿಂದ ಎಲ್ಲರೂ ಮಾಡಿದರು. 1 ಅವರಲ್ಲಿ ಈ ಕಾಂಪಿಟೇಷನ್ ಏನೋ ಮುಗ್ದೋಯ್ತು. ನೆಕ್ಸ್ಟ್ ನನ್ನ ಮಗಳ ಜೊತೆಗೆ ಒಂದಷ್ಟು ಸೆಲ್ಫೀಸ್ ತಗೊಂಡು ನನ್ನ ಹಸ್ಬೆಂಡ್ ಬಂದು ನಮ್ಮನ್ನೆಲ್ಲ ಪಿಕ್ ಮಾಡಿ ಒಂದು ಇಲ್ಲಿ ಬಿಸ್ನೆಸ್ ಎಕ್ಸ್ಪೋಗೆ ಕರ್ಕೊಂಬಂದಿದ್ದಾರೆ. ಈ ಥರ ಬಿಸ್ನೆಸ್ ಎಕ್ಸ್ಪೋಗೆ ನಾನು ಬರ್ತಾ ಇರೋದು ಫಸ್ಟ್ ಟೈಮ್. ಬಿಲ್ಡರ್ಸ್ ಎಕ್ಸ್ಪೋಗೆ ಲಾಸ್ಟ್ ಟೈಮ್ ಹೋಗಿದ್ದೆ. ಅದೇ ಪ್ಲೇಸಲ್ಲಿ ನಮ್ಮ ಮಹಾರಾಜ ಗ್ರೌಂಡಲ್ಲಿ ಇವತ್ತು ಬಿಸ್ನೆಸ್ ಎಕ್ಸ್ಪೋ ಕೂಡ ನಡೀತಾ ಇತ್ತು, ಅಲ್ಲಿಗೂ ಕೂಡ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅನ್ಪ್ಲ್ಯಾನ್ಡ್ ಆಗಿ ಊರ ಕಡೆ ಹೊರಟ್ವಿ. ಇಲ್ಲಾಗ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.